ಕ್ಷಣಕ್ಕೂ ಕುತೂಹಲ, ಕೇಕೆ, ಸಿಳ್ಳೆ, ಚಿಪ್ಪಾಳಿಗಳ ಭರಾಟೆ, ರೋಮಾಂಚನ ತಾಳಿ ಅಷ್ಟೇ ಬಿಗಿ ಹಿಡಿತ ನಾನಾ ತಂಡಗಳ ನಾನಾ ಆಟಗಾರರ ನಾನಾ ಕಲರ್ಗಳ ಜೆರ್ಸಿ. ಇದು ಬೀಳಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಝಲಕ್. ಹೌದು, ಗ್ರಾಮದ ಮೇನ್ ಬಜಾರದಲ್ಲಿ ಹಾಕಿದ ವಿಶಾಲವಾದ ಮೈದಾನದ ಆವರಣ ಸಾವಿರಾರು ಪ್ರೇಕ್ಷಕರಿಂದ ತುಂಬಿ ತುಳುಕ್ತಾ ಇತ್ತು. ಕರ್ನಾಟಕ ಸೇರಿ ನಾನಾ ಭಾಗಗಳಿಂದ ಆಗಮಿಸಿದ ಹೆಸರಾಂತ ತಂಡಗಳು ರಾಷ್ಟ್ರಮಟ್ಟದಲ್ಲಿ ಹಾಡಿದ ನಾನು ಆಟಗಾರರ ಆಕರ್ಷಕ ಆಟ ಗಮನ ಸೆಳೆದಿದ್ದಾವೆ. ತೆಗ್ಗಿ ತಂಡದ ಸೋಮು ಕಳಿಸದ ಮೋಮಿನಕಟ್ಟಿಯ ಸಚಿನ್ ಜಾನಮಟ್ಟಿಯ ಚಂದ್ರು ತೆಗ್ಗಿಯ ಮುದ್ದು ಸೇರಿ ನಾನಾ ಆಟಗಾರ ಆಕರ್ಷಕ ಆಟ ಮತ್ತೊಮ್ಮೆ ನೋಡಬೇಕು ಎನ್ನಿಸುವಂತಿತ್ತು. ಸತತ 2 ದಿನಗಳ ತನಕ ನಡೆದ ಪಂದ್ಯಾವಳಿಗಳು ರೋಮಾಂಚನಗೊಂಡಿದ್ದಾವೆ. ಧಾರವಾಡ ಜಿಲ್ಲೆ ಮೊಮಿನಿಕಟ್ಟಿ ಬಂಜಾರ್ ಬಾಯ್ಸ್ ತಂಡ ತೋಳಮಟ್ಟಿ ತಂಡವನ್ನು 3 ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶ ಮಾಡಿದರೆ, ತೆಗ್ಗಿ ಸೋಮಲಿಂಗೇಶ್ವರ ತಂಡ ಬಸವೇಶ್ವರ ಜಾಣಮಟ್ಟಿ ತಂಡವನ್ನು 4 ಅಂಕಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಮಾಡಿದೆ. ಧಾರವಾಡ ಜಿಲ್ಲೆ ಮೊಮಿನಕಟ್ಟಿ ಬಂಜಾರ ಬಾಯ್ಸ್ ಹಾಗೂ ಸೋಮಲಿಂಗೇಶ್ವರ ತೆಗ್ಗಿ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯ ರೋಚಕತೆಯಿಂದ ಕೂಡಿತು. ಮೊಮಿನಕಟ್ಟಿಯ ಬಂಜಾರ ಬಾಯ್ಸ್ ತಂಡದ ಆಟಗಾರರು ತೆಗ್ಗಿಯ ಸೋಮು ಕಳಿಸದನ್ನ ಹಿಡಿಯುವಲ್ಲಿ ಯಶಸ್ವಿ ಹಾಗೂ ಬಂಜಾರ ಬಾಯ್ಸ್ ತಂಡದ ನಾಯಕ ಸಚಿನ್ ಉತ್ತಮ ದಾಳಿಯಿಂದ ಪಂದ್ಯ ತಿರುವು ಪಡೆದುಕೊಂಡು ಅಂತಿಮ ಕ್ಷಣದಲ್ಲಿ ಧಾರವಾಡ ಜಿಲ್ಲೆಯ ಮೊಮಿನಕಟ್ಟಿ ಬಂಜಾರ ಬಾಯ್ಸ್ ತಂಡ 2 ಅಂಕಗಳಿಂದ ತೆಗ್ಗಿ ತಂಡವನ್ನು ಸೋಲಿಸಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಗಲಗಲಿ ವೈಭವದ ಆಕರ್ಷಕ ಟ್ರೋಫಿ ಎತ್ತಿ ಹಿಡಿದು 30,000 ನಗದು ಬಹುಮಾನ ಪಡೆದಿದೆ. ತೆಗ್ಗಿ ತಂಡ ದ್ವಿತೀಯ ಸ್ಥಾನ ಪಡೆದು 25,000 ನಗದು ಬಹುಮಾನ ಹಾಗೂ ಗ್ರೂಪಿಗೆ ಮುತ್ತಿಟ್ರೆ, ಬಸವೇಶ್ವರ ಜಾನಮಟ್ಟಿ ತಂಡ ತೃತೀಯ ಸ್ಥಾನ ಪಡೆದು ಟ್ರೋಫಿ ಹಾಗೂ 20,000 ನಗದು ಬಹುಮಾನ ಪಡೆದುಕೊಂಡರೆ, ತೋಳಮಟ್ಟಿ ತಂಡ ಚತುರ್ಥ ಸ್ಥಾನ ಪಡೆದು 20,000 ನಗದು ಹಾಗೂ ಟ್ರೋಫಿಗೆ ತೃಪ್ತಿಪಟ್ಟಿದೆ. ಪಂದ್ಯಾವಳಿಯಲ್ಲಿ ತೆಗ್ಗಿಯ ಸೋಮು ಕಳಿಸಿದ ಶ್ರೇಷ್ಠ ದಾಳಗಾರನಾಗಿ ಹೊರಹೊಮ್ಮಿದ್ರೆ, ಧಾರವಾಡ ಜಿಲ್ಲೆಯ ಮೊಮಿನಕಟ್ಟಿ ಸಚಿನ್ ಸರ್ವಾಂಗೀಣ ಆಟಗಾರನಾಗಿ ಮಿಂಚಿದ ನಿರ್ಣಾಯಕನಾಗಿ ಪರಸು ಮುತ್ತು, ಪರಸು ಬಿನ್ನೂರ್, ಶಫೀಕ್ ಇನಾಮದಾರ್, ಹನುಮಂತ ಜಡಗಣವರ, ಯಲ್ಲಪ್ಪ ಬಂಡಿ ಸೇರಿ ಇತರರು ಅನುಭವಿ ನಿರ್ಣಾಯಕರು ಭಾಗಿಯಾಗಿದ್ದರು. ಗ್ರಾಮದ ಹಿರಿಯ ಮುಖಂಡರು ಆದ ನ್ಯಾಯವಾದಿ ಶ್ರೀಶೈಲ್ ಗೋಳಿಪಲ್ಲಿ, ಕೆಎಂಎಫ್ ನಿರ್ದೇಶಕ ಸಿದ್ದಣ್ಣ ಕಡಪಟ್ಟಿ, ಜಿಎಸ್ ಮರಿಗುದ್ದಿ, ನಿಂಗಣ್ಣ ಗೋಳಿಪಲ್ಲಿ, ಪಪ್ಪು ಹಿರೇಮಠ, ಹೊಳೆಬಸ್ಸು ಬಾಳಶೆಟ್ಟಿ, ಯಲ್ಲಪ್ಪ ಹನುಮರ, ಪ್ರಕಾಶ್ ಕಡಾಕಡಿ, ಕಿರಣ್ ಇಂಗಳಗಾವಿ, ಅಪಾಜಿ ಇಂಗಳಗಾವಿ, ಅನಶ್ ಜಾಧವ್, ಸಂತೋಷ್ ಕತ್ತಿ, ಗೋವಿಂದ ಹರ್ನಟ್ಟಿ, ಆನಂದ ಪೂಜಾರಿ, ಅಶೋಕ ಚಿಂಚ್ಕಂಡಿ, ಲಕ್ಷ್ಮಣ್ ಬಾಚಕ್, ಜಗದೀಶ್ ಶಿರಾಳ ಶೆಟ್ಟಿ, ಮಲ್ಲು ವಾಲಿಕರ್, ಮಲ್ಲು ಗೋಳಿಪಲ್ಲಿ ಸೇರಿ ಹಲವಾರು ಗಣ್ಯರು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿದ್ರು. ಹನುಮಂತ ಬುರ್ಲಿ, ಬಿಳಿಗಿ.